ಅಂದರೆ ಅವನೊಬ್ಬ ಭ್ರಷ್ಟ. ಈ ಶ್ರೀನಿವಾಸಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷ. ಅಲ್ಲಿ 47-48ರಲ್ಲಿ ಅಕ್ರಮ ಕ್ರಸರದು ಸರ್ಕಾರಿ ಜಾಗ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಮಾಡೋಕ್ಕೆ ಬರಲ್ಲ. ಇವರು ಪರ್ಮಿಟ್ ಇಲ್ಲ. ಇಡೀ ಕ್ರಿಸ್ಸರ್ ಲಾರಿಗಳಿಗೆಲ್ಲ ನಂಬರ್ ಇಲ್ಲ. ದಿನ 400-500 ಲಾರಿ ಓಡಾಡ್ತವೆ. ನಮ್ಮ ರೈತರು ಲಾರಿ ಬಿಟ್ಟರೆ ತಗೊಳಲ್ಲ ಕ್ರಿಸ್ಸರ್ನವರು. ಅವ್ರಿಗೆ ನಂಬರ್ಗಳಿರಲ್ಲ. ಯಾವಂಗನ ಈಗ ಮೊನ್ನೆ ನರಸೀಪುರದ ಹತ್ರ 2-3 ಆಕ್ಸಿಡೆಂಟ್ ಅದು. RTOಗೆಲ್ಲ ಕಂಪ್ಲೇಂಟ್ ಮಾಡಿದ್ವಿ, ಪತ್ರಕರ್ತರೆಲ್ಲ ಬರೆದ್ರು. ಆದರೂ ಏನು ಸರ್ಕಾರ ಜಿಲ್ಲಾಡಳಿತಕ್ಕೆಲ್ಲ ಹಾಕಿದ್ವಿ. ಅಲ್ಲಿ ಒಂದು ಇದನ್ನು ಮಾಡಬೇಕಾಯ್ತು ಇವರು, ಯಾವುದು ಪರ್ಮಿಟ್ ಕೊಡೋಕ್ಕೆ ಚೆಕ್ ಪೋಸ್ಟ್ನ. ಇಲ್ಲಿವರೆಗೂ ಮಾಡಿಲ್ಲ. ನಾನು ಸತತವಾಗಿ 5-6 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬರ್ತಲೇ ಇದ್ದೀವಿ. ಆಮೇಲೆ ಇವಾಗ ಮೊನ್ನೆ ಏನು ರೈಟ್ ಫಿಕ್ಸ್ ಆಯಿತು 2 ಕೋಟಿ, ಆ ರೈಟ್ ಕೊಟ್ಬಿಡ್ಲಿ ಇವ್ರೀಗ. ನಮ್ಮ ಬಿಲ್ಲಿಂಗ್ಕೋಟೆ 120 ಎಕರೆ AGP ಕಂಪ್ನಿಯವರು ತಗೊಂಡಿರೋದು 20-1-30. ಈಗ 7-8 ವರ್ಷ ಆದಮೇಲೆ ಈ ಹುಡುಗರಿಗೂ ಕೆಲಸ ಇಲ್ಲ. ಅದರಲ್ಲೂ ಸುಮಾರು ಕೋರ್ಟ್ಗೆ ಬಿದ್ದವೆ. ಕೋರ್ಟ್ಗೆ ಬಿದ್ದವ್ರ ಗತಿ ಏನಾಗಬೇಕು? ನಮ್ಮ ಉದ್ದೇಶ ಏನಿಲ್ಲ. ಇಲ್ಲಿಂದ ಗಂಗಾಧರ್ ಅವರು ಹೋಗಿ ಇಲ್ಲಿ ಇರ್ತಕ್ಕಂಥ ರೈತರಿಗೆ ಕೆಲಸ ಮಾಡ್ಬೇಕು. ಈಗ ಅವ್ರು ಅಮೇರಿಕಾದಲ್ಲಿ MS ಮಾಡಿ ಬಂದ್ಬಿಟ್ಟಿದ್ದೀನಿ ಅಂದರೆ ನಮ್ಮಲ್ಲಿ MS ಮಾಡಿರೋರು ಇಲ್ವಾ? ನೀನು ಅಮೇರಿಕಾದ MS ಮಾಡ್ಬಿಡಿ, ಅಮೇರಿಕಾ ಉದ್ಧಾರ ಮಾಡೋಕೆ ಹೋಗಿದ್ಯಾ? ನಮ್ಮ ಕರ್ನಾಟಕದಲ್ಲಿ MS ಮಾಡ್ಬೋದಾಯ್ತಲ್ಲ. ಇವರು ನನಗೆ ಬೇರೆ ಬೇರೆ ಕಡೆಯಿಂದ ಪ್ರೆಜರ್ ಮಾಡಿಸ್ತಾರೆ. ನಾಳೆ ಸ್ಟ್ರೈಕ್ ಬಿಡಿ, ನಾಳೆ ಸ್ಟ್ರೈಕ್. ಏನು ಉದ್ದೇಶ ಸ್ಟ್ರೈಕ್ ಬಿಡೋದು? ನನ್ನ ಹೆಂಡತಿ ಮಕ್ಳು ತಗೊಂಡೋಗ್ತಾಯಿದ್ದೀನಪ್ಪ. ನಮ್ಮ ಅಧ್ಯಕ್ಷರು, ನಾವು, ನಮ್ಮ ರೈತಾಪಿ ವರ್ಗ, ನಿಮಗೋಸ್ಕರ, ನಮ್ಮ ಬಿಲ್ಲಿಂಗ್ಕೋಟೆ ನಮ್ಮ ರೈತರ ಮಕ್ಳಿಗೋಸ್ಕರ ಇರೋದು ನಾವು. ನಮಗೆ ಪ್ರೆಜರ್ ಮಾಡಿಸೋದೇನಾಯ್ತು ಅವ್ರಿವ್ರ ಕೈಲಿ? ನಾನು ಯಾವುದಕ್ಕೂ ಎದುರಲ್ಲ. ನಾವು ಇದಕ್ಕೆ ಯಾವ್ದಕ್ಕೂ ಇಲ್ಲ. ನಮ್ಮ ರೈತರ ಮಕ್ಕಳಿಗೆ, ನಮ್ಮ ತಂದೆ ತಾಯಿ ಮಕ್ಕಳಿಗೆ ಒಳ್ಳೇದಾಗಬೇಕು. ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಏನು ಇವತ್ತು ಅವ್ರಿಗೆಲ್ಲ ನ್ಯಾಯ ಸಿಗಬೇಕು. ಇವತ್ತೇನು 4 ಕೋಟಿ ಆಗಿದೆ ಹನುಮಂತಪುರದ, ಆ ರೈಟ್ ಕೊಟ್ಬಿಡ್ಲಿ. ನೀವು ಕಾಂಟ್ರಾಕ್ಟ್ ಯಾವನ್ಗಾನ ಕೊಡಿ, ಆ ರೈಟ್ ಕೊಡಿ ನಮ್ಗೆ. ಇವಾಗ ಬಂದಾಗ ಹೇಳ್ತೀವಿ ಸ್ಟ್ರೈಕು ಬೇಡ, ನಾಳೆ ಸ್ಟ್ರೈಕ್ ಬೇಡ, ಒಂದಿನ ವಾಪಸ್. ನಾನು ಹೇಳಿದೆ, ನಾವು ಯಾವ ಕಾರಣಕ್ಕೂ ನಾಳೆ ಸ್ಟ್ರೈಕ್ಸ್ ಆಗಿದೆ, ರೈತರಿಗೆ ಒಳ್ಳೇದಾಗಬೇಕು, ಯಾವ ಕಾರಣಕ್ಕೂ ಸ್ಟ್ರೈಕ್ ವಾಪಸ್ ಪಡೆಯಲ್ಲ. ಇದರಿಂದ ಏನಾಗ್ತದೋ ಆಗಲಿ. ಅವ್ರಿಗೆ ಆಪೋಸಿಟ್ ಅವ್ರ ಹೆಸರು ಹೇಳಿದ್ರು, ಹಿಂಗೆ ಅವ್ರ ಅಣ್ಣನ ಮಗ ಅಂತ. ಹೆಂಗೆ ನಾನು ಅದಕ್ಕೆಲ್ಲ ನೋಡಪ್ಪ, ನಾಳೆ ಬರ್ರಿ ಮಾತಾಡೋಣ. ನಟರಾಜ್ ಅವ್ರ ಮಾವ ಕ್ರಸ್ಸರ್ಗಳು ಅವ್ರದ್ದು ಈಗ ಬೇರೆ ರೈತರಿಂದ 600 1 ಟನ್ 500-600 ಇದ್ರೆ ಅವ್ರು 800 ಹಾಕ್ತಾನೆ. ಆ ಕಂಪ್ನಿ ಒಪ್ಕೊಂತದೆ. ಈ ಫಾರಿನ್ ಕಂಪ್ನಿ ಇದು ಯಾವುದು KJ ಜಾರ್ಜ್ ಅಲ್ವಾ ಕಂಪ್ನಿ? ಟೋಟಲ್ ಏನು ನಾವು ನಮ್ಮ ರೈತರಿಗೆ ಕೆಲಸ ಕೊಡ್ಬೇಕು, ಅವನು ಕಂಪ್ನಿಯಿಂದ ವಜಾ ಆಗಬೇಕು. ರಾಜ್ಯಾಧ್ಯಕ್ಷರಾದ ಹುಲಿಕೆಹುಂಡಿ ಭಾಗ್ಯರಾಜು ಮತ್ತು ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ನಾರಾಯಣ ರೆಡ್ಡಿ ಅವರು ಹಾಗೂ ಒದೇರಳ್ಳಿ ಮತ್ತು ಬಿಲ್ಲಿಂಗ್ಕೋಟೆ ಗ್ರಾಮಸ್ಥರಲ್ಲಿ ನಮಸ್ಕಾರ. ಇವಾಗ ಏನು ಅಂದರೆ, ಇಲ್ಲಿ ಇದು ಹೆಂಗಾಗ್ಬಿಟ್ಟಿದೆ ಅಂದರೆ, ನಮ್ಮದು ಬೇರೆ ಪಾಕಿಸ್ತಾನ ಥರ ಆಗ್ಬಿಟ್ಟಿದೆ. ನಮ್ಮ ರೈತರು ಮಕ್ಕಳಿಗೆ ಎಲ್ಲ ಬೇರೆ ಬೇರೆ ಊರಿಗೆ ಕೆಲಸ ಮಾಡ್ತಾರೆ. ಇಲ್ಲಿ ಹೊರಗಡೆಯಿಂದ ಬಿಹಾರ, ಒರಿಸ್ಸಾ, ರಾಜಸ್ಥಾನದಲ್ಲಿ ಬಂದು ಕೆಲಸ ಮಾಡ್ತಾವ್ರೆ. ನಮ್ಮವರು ಎಲ್ಲ ಪಾಪ ಡಿಗ್ರಿ ಪದವಿ ಓದ್ಬಿಟ್ಟು ಮನೇಲವ್ರೆ. ನಮ್ಮವ್ರು ಕೇಳೋಕೆ ಹೋದ್ರೆ ನೀನು ಅದು ಆ ಎಜುಕೇಷನ್ ಇಲ್ಲ, ಈ ಇವತ್ತು ಟೆಕ್ನಿಕಲ್ ಪ್ರಕಾರ ನಮ್ಮಲ್ಲಿ ಓದ್ಸೋಕ್ಕಾಗಲಿಲ್ಲ. ನಮ್ಮ ತಂದೆ ತಾಯಿಗೆ ಅವತ್ತು ಅಧಿಕಾರ ಇರಲಿಲ್ಲ, ಬಡತನ ಇತ್ತು, ಜಮೀನು ಮಾರೋಕ್ಕಾಗಲಿಲ್ಲ. ಈಗ ನೀವೇನು ಮಾಡಿದ್ರಿ? 80-89ರಲ್ಲಿ ನೋಟಿಫಿಕೇಶನ್ ಆದಾಗ 1 ಲಕ್ಷ BPL ಫ್ಯಾಕ್ಟ್ರಿ, 94ರಲ್ಲಿ ದೇವೇಗೌಡರು CM ಆದಾಗ ಅವಾಗ 1 ಲಕ್ಷ ಅಕ್ವೈರ್ ಆಯಿತು. ಅಲ್ಲಿಂದ ವೀರಣ್ಣವರು, ಮೂಲ ಹೊರಟಿಗೆರೆ ವೀರಣ್ಣವ್ರು ಈ ಇಂಡಸ್ಟ್ರಿ ಪಿತಾಮಹ. ಆಯಪ್ಪ ಅವಾಗ ಹಳ್ಳಿ ರೈತರು ಕೆಲಸ ಕೊಡಿಸ್ಬೇಕು ಅಂತಾನೆ ನಿರುದ್ಯೋಗ ಅಂತಾನೆ ಡೌಟ್ಪೇಟೆನ ಇಂಡಸ್ಟ್ರಿ ಮಾಡಿದ್ದು. ಇವತ್ತೇನಾಗಿದೆ ಪರಿಸ್ಥಿತಿ? ಈಗ 1 ಲಕ್ಷದಿಂದ ಸ್ಟಾರ್ಟ್ ಆಗಿದ್ದು 37,000, 60,000, 90 ಚಿಲ್ಲರೆ 32 ಈ ಲೆವೆಲ್ಗೆ ಹೋಗಿ ಇವತ್ತು 160 ಲಾಸ್ಟ್ ಇದು. ಮೊನ್ನೆ ನಾವು ಸ್ಟ್ರೈಕ್ ಮಾಡಿದಾಗ ಅದೇ ಬಿಲ್ಲಿಂಗ್ ಹನುಮಂತಪುರ ಬಿದ್ದೂರು 220 ಆಯ್ತು, 2 ಕೋಟಿ. ಮುಂದೆಗಡೆದು 4 ಕೋಟಿ. ಆ ದುಡ್ಡು ಇವಾಗ ಕೊಟ್ಬಿಡಿ ಇವ್ರಿಗೆ. ಈ ಫ್ಯಾಕ್ಟ್ರಿ ಯಾವನ್ಗನ ಕೊಟ್ಕೊಳ್ಳಿ, ನಾವು ಅದನ್ನ ಕೇಳಿಸ್ತಾ ಇಲ್ಲ. ಇವಾಗ ಆ ದುಡ್ಡು ಕೊಡಿ. ನೀವು ಯಾವತ್ತೋ ಫ್ಯಾಕ್ಟ್ರಿ ಮಾಡೋದಕ್ಕೆ ಇವತ್ತಿನ ರೈಟ್ ತಂದ್ಬಿಟ್ಟು 1,60,00,000 ಮಾಡ್ಬಿಟ್ರೆ ಇನ್ನು 10 ವರ್ಷಕ್ಕೆ ಮಾಡಿದಾಗ ಅಲ್ಲಿಗೆ ಎಷ್ಟು ಕೋಟಿ ಆಗಿರ್ತದೆ? ಈಗ ಅದೇ ಹನುಮಂತಪುರ ಬಿಲ್ಲಿಂಗ್ಕೋಟೆ 2 ಕೋಟಿ ಮಾಡಿದ್ದೀರಾ, ಆ ರೈಟ್ ಕೊಡಿ ಹುಡುಗರಿಗೆ. ಇವಾಗ ಸಾಲ 10 ಕುಂಟೆ 5 ಕುಂಟೆ ಮಡಿಕೊಂಡ್ರೆ ಏನ್ ಮಾಡ್ಬೇಕು? ಅದನ್ನ ಈಗ ಆ ದುಡ್ಡು ತಗೊಳಕ್ಕೂ ನಿಮ್ಗೆ ಪರ್ಸೆಂಟೇಜ್ ಕೊಡ್ಬೇಕು KDBಲಿ. ಹಿಂದೆ DC ಅವ್ರು ಶಿವಶಂಕರ್ ಅವ್ರು ಹೇಳಿದ್ರು, ಪ್ರತಿ ಮನೆಗೂ ನಾವು ಇದೇ ತರ ಸ್ಟ್ರೈಕ್ ಮಾಡಿದಾಗ ನೆಲಮಂಗಲ ತಾಲೂಕ್ ಆಫೀಸ್ ಹತ್ರ ಭರವಸೆ ಕೊಟ್ಟಿದ್ರು, ಪ್ರತಿ ಮನೆಗೂ ನಾವು ಕೆಲಸ ಕೊಡ್ತೀವಿ, ಜಮೀನು ಹೋಗಿರೋರಿಗೆ, ಟ್ರ್ಯಾಕ್ಟ್ರು JCB ಇರೋರಿಗೆ ಯಾವುದೇ ಆದಂತ ಮಾಡ್ತೀವಿ ಅಂತ ಭರವಸೆ ಕೊಟ್ಟು ಅವತ್ತು ಸ್ಟ್ರೈಕ್ ನ ಕ್ಲೋಸ್ ಮಾಡ್ತಿರು. ಈಗ ಎಲ್ಲಿ ನಡೆಸ್ತವ್ರೆ? ಬರೋದು ಅಧಿಕಾರಿಗಳು. ಈಗ ಅದೇ ಒಬ್ಬ ರೈತ ಬಂದು ಕೆಲಸ ಕೇಳಿದ್ರು ಕೊಡಲ್ಲ. ಅದೇ ತಾಲೂಕ್ ಪಂಚಾಯತಿನೋ DCನೋ ಯಾರನ್ನ ಫೋನ್ ಮಾಡಿ, ಈ ರಾಜಕಾರಣಿಗಳು ಫೋನ್ ಮಾಡಿದಾಗ ಒಳಗೆ ಕಂಪ್ನಿ ಸೆಕ್ಯೂರಿಟಿ ಕೆಲಸ ಮಾಡೋಕ್ಕೂ ಇವತ್ತು ರಾಜಕೀಯ. ಈ ಹಳ್ಳಿ ಹುಡುಗರು ಏನ್ ಮಾಡ್ಬೇಕು?